ರಗದ ಮ್ಯಾಲ ಅಷ್ಟರೊಳಗ ನವ ಮಾಸ ತುಂಬಿದಾಗ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಮೂವರು ಕೂಡಿ ಪ್ರತ್ಯಕ್ಷ ಮಾಡುದಕ್ಕ ಬಂದರ ತಳಗ ಸಿದ್ದರಾಮನೆಂದು ನಿತ್ತಕೋಗಿ ಅವರ ಮನೆಯೊಳಗ ಸಿದ್ದರಾಮನೆಂದು ನಿತ್ತಕೋಗ್ಯಾರ ಅವರ ಮನೆಯೊಳಗ ಶೇಂಗಾರ ಮಾಡಿದ ಬಂಗಾರ ತೊಟ್ಲ ಗಂಗಾಧರನೇ ಕಳಿಸಿ ಕೊಟ್ಟ ಅಂಗಿ ಟಪ್ಪಿಗೆ ಬಂಗಾರದ ಉಂಗ್ರ ಎಟ್ಟಿದ ಅದರಾಗ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಕೂಡಿ ತೊಡಿಸ್ಯಾರ ಆತಾಗ ನಾವು ಏನಂತ ನಾಮಕರಣ ಇಡಬೇಕಿತ್ತಾಗ ಹುಟ್ಟಿದ್ಯಾಳೆ ನಕ್ಷತ್ರ ನೋಡಿ ಸಿದ್ದರಾಮಯ್ಯಂದು ಕಾಯ ಮಾಡಿ ಸ್ವತಃ ನಿತ್ತು ತೊಟ್ಟಲದಾಗ ಹಾಕ್ಯಾರಾತಾಗ ಅವರು ಮೂವರು ಕೂಡಿ ಜೋಗಳ ಪಾದ ಹಾಡ್ಯಾವಾಗ ಅವರು ಮೂವರು ಕೂಡಿ ಜೋಗಳ ಪಾದ ಹಾಡ್ಯಾರವಾಗ ಅಲ್ಲಪ್ಪ ಸಿದ್ದರಾಮಯ್ಯ ತೊಟ್ಲ ಕಾರ್ಯಕ್ರಮ ನೋಡೋದು ಈಗ ಹೌದಲ್ರಿ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಮೂವರು ಕೂಡಿ ಏನ್ ಮಾಡ್ತಾರಿ ಬಂಗಾರ ಸಿಂಗಾರ ಮಾಡಿದ ಬಂಗಾರ ತೊಟ್ಲ ಗಂಗಾಧರನೇ ಕಳಿಸಿ ಕೊಟ್ಟ ಹೌದಲ್ರಿ ಅಪ್ಪ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಮೂವರು ಕೂಡಿ ತೊಡಿಸ್ಯಾರ ಆತಾಗ ನಾವು ಏನಂತ ನಾಮಕರಣ ಇಡಬೇಕಿತ್ತಾಗ ಹುಟ್ಟಿದ್ಯಾಳೆ ನಕ್ಷತ್ರ ನೋಡಿ ಸಿದ್ದರಾಮಯ್ಯಂದು ಕಾಯ ಮಾಡಿ ಸ್ವತಃ ನಿತ್ತು ತೊಟ್ಟಲ್ದಾಗ ಹಾಕ್ಯಾರ ಆತಾಗ ಹೌದಲ್ರಿ ಅಪ್ಪ ಅವ್ರು ಮೂವರು ಕೂಡಿ ಜೋಗಳ ಪದ ಹಾಡ್ಯಾರ ಅವಾಗ ಹೌದಲ್ರಿ ಅಪ್ಪ ಜೋಗಳ ಪದ ಹಾಡ್ಬೇಕಾಗ್ಯದ ಈಗ ಜೋಗಳ ಪದಕ ಹೌದಲ್ರಿ ಅಪ್ಪ ಸಿದ್ದರಾಮಯ್ಯ ತೊಟ್ಲ ಕಾರ್ಯಕ್ರಮ ನಡೆದದ ಈಗ ಹೌದಲ್ರಿ ಅಪ್ಪ ತಂಬಲ್ಲಿ ಎಷ್ಟಿದ್ದಟ್ ತಂದು ಸುರ್ತಿ ಪಡಗದಾಗ ಹಾಕಿ ಈ ತೊಟ್ಟಲ ಅಂತ ತಿಳಿದು ಈ ಕಾರ್ಯಕ್ರಮ ಮುಗಿಸುಮು 10 ರೂಪಾಯಿ 1 ರೂಪಾಯಿ 5 ರೂಪಾಯಿ ಹೌದಲ್ರಿ ಅಪ್ಪ ಹಾಕಿ ನಮಸ್ಕಾರ ಮಾಡ್ಬೇಕಂತ ನಾ ಕಳಕಳಕ್ಕಿಂತ ಬೇಡ್ಕೋತೀನಿ ಸಣ್ಣದಲ್ಲ ಪುರ ಶಿವಯೋಗಿ ಶ್ರೀ ಮಂತನಿಗೆ ಜೋ 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 ಆ ಶ್ರೀಮಂತನಿಗೆ ಜೋ 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 ಆ ಮಲ್ಲಿನಾಥನ ಶಿಷ್ಯನಾಗೋ ಶ್ರೀ ಸಿದ್ದರಾಮ ಜೋ 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 ಗಾಂಧಾರೋ ಸದಾ ಎಂದೇನ ಶುಕ್ರ ಜಣಸಿ ಬಂದವನೇ ಜೋ 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 ಆ ಜಣಸಿ ಬಂದವನೇ ಜೋ 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 ಆ ಮಂದಲದೊರಗ ಸುಂದರ ಪದ ಕಾಣು ಸಿದ್ದರಾಮ ಜೋ 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 ಗಿಯಗ ಗಿಯಗ ಗಾಂಧಾರೋ ಸದಾ ಎಂದೇನ ಶುಕ್ರ ಜಣಸಿ ಬಂದವನೇ ಜೋ 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 ಆ ಜಣಸಿ ಬಂದವನೇ ಜೋ 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 ಆ ರೇವಣ ಸಿದ್ದೇಶ್ವರನ ಶಿಷ್ಯನಾಗೋ ಶ್ರೀ ಸಿದ್ದರಾಮ ಜೋ 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 ಗಿಯಗ ಗಿಯಗ ಹರಸ್ದಿಂದ ನಾಮ ಇಟ್ಟು ಕೈಲಾಸರು ಹೊರಟವಾದ್ರು ಯಾರು ನೋಡಲಿಲ್ಲ ಹೊತ್ತ ಹೊಂಡೋತನ ಆ ಭೃಂಗ ಎಂಬ ಜಂಗಮ ಅವರ ಮನೆಗೆ ಬಂದಾನ ಅವ ನಿತ್ಯ ಬರ್ತಿದ ನೋಡೋ ಯಪ್ಪ ಬೇಗು ಬೆಳಗಾನ ಪ್ರಾಣದಾಸ ಬಿಟ್ಟವರಿಗೆ
ಪರಮಾತ್ಮ ಸಿಗನ್ಗಾರೆ ಶನಿಗೆ ಅನಿಸಿಕೊಂಡು ಸತ್ಯ ಶರಣ ಶುದ್ಧ ಭಾವದಿಂದ ಕೇಳಿ ಸಿದ್ದರಾಮರ ಪುರಾಣ ಗೀಯಗ ಗೀಯಗ ಗೀಯ ಕೋಶಿನ ಮುಖ ನೋಡಿ ಜಂಗಮ್ರ ಹರ್ಷದಿಂದ ಕೋಣದಾಡ ಕೂಗಿ ಕೂಗಿ ಹಬ್ಬಸ್ತಾನೋ ಮಲಗಿದ ಮಂದಿಗ ಏ ಸಪ್ಪಳ ಕೇಳಿ ಅಚ್ಚರಾಯ್ತು ಸುಗಲಾದೇವಿಗ ಮೈ ಹಗರಾದ ಕಾರಣ ಏನಂತ ಎದ್ರ ಗಾಬ್ರ್ಯಾಗ ಹುಟ್ಟಿಂದ ಹೇಳೆ ನಕ್ಷತ್ರ ನೋಡಿ ಸಿದ್ರಾಮ್ಯಂದು ಕಾಯ ಮಾಡಿ ಸತ ನಿತ್ತು ತೊಟ್ಟಲದಾಗ ಹಾಕ್ಯಾರಾತಾಗ ಅವರು ಮೂವರು ಕೂಡಿ ಜೋಗಳಪ್ಪ ಹಾಡ್ಯಾರವಾಗ ಗೀಯಗ ಗೀಯಗ ಬಡವರ ಮನೆಗೆ ಭಾಗ್ಯವು ತಾನಾಗೆ ಬಂದಂತೆ ಹಿಡಿಸ್ಲಾರಡ್ ಸಂತೋಷ್ ಅವರ ತಾಯಿ ತಂದಿಗ ಬಂಡಿ ಹೇರಿ ಸಕ್ರಿ ಹಂಚಿದಾರೋ ಸಂದ ಸಂದಿಗ ಅವರು ಬೇಡಿದಷ್ಟ ದಾನ ಕೊಟ್ರು ಬಂದ ಮಂದಿಗ ದೇಶಕ್ಕೆಲ್ಲ ಆಳುವಂತ ಈಶಾನಾಮ ಕರುಣಾಕ ಎಸ್ ಕಾಲ್ಕ ಮರಿಬಾರ್ದು ನಾವು ಎಂದಿಗೆ ನಾವು ಹೋಗೋ ಕಾಲ ಕೈಯ ಕೊಟ್ರು ಹಣ್ಣಿನ ಬಿಂದಿಗೆ ಗೀಯಗ ಗೀಯಗ ನಾವು ಹೋಗೋ ಕಾಲ ಕೈಯ ಕೊಟ್ರು ಹಣ್ಣಿನ ಬಿಂದಿಗೆ ಗೀಯಗ ಗೀಯಗ ಬ್ಯಾಳಿ ಬಾಳಿ ಸುಳಿ ಅಂತ ಬೆಳಿತಿದ್ದ ಸಿದ್ದರಾಮ ದಿನ ದಿನ ಬೆಳಿತಿದ್ದ ನಾನಾ ಪರಿಯಾಗಿ ಅವರ ತಂದೆ ಪುಣ್ಯ ನೋಡಾರಣ್ಣ ಮಂದನಗಿರಿಯಾಗಿ ಓಂ ಶಿವ ಎಂಬು ಶಬ್ದ ಬತ್ತು ಮೊದಲ ಬಾಯಿಗೆ 6 ವರ್ಷ ತನಕ ಹುಡುಗ ಯಾರು ಕೂಡ ಮಾತಾಡಲಿಲ್ಲ ಆಕಳು ಹೊಡ್ಕೊಂಡು ಹೊಲಕ್ಕೆ ಹೋದ ಮೊದಲ ಸುರುವಿಗೆ ಎಂದು ಕಂಡ್ಯಾನೆಂದು ಮುಕ್ತಿ ಕೊಡು ಅಂದ ಗುರುವಿಗೆ ಎಂದು ಕಂಡ್ಯಾನೆಂದು ಮುಕ್ತಿ ಕೊಡು ಅಂದ ಗುರುವಿಗೆ ಸಿದ್ದರಾಮ ಹುಟ್ಟಿತು ಅರುವ ಅಲ್ಲ ನೋಡಪ್ಪ 6 ವರ್ಷ ತನಕ ಹುಡುಗ ಯಾರು ಕೂಡ ಮಾತಾಡ್ಲಿಲ್ಲ 6 ವರ್ಷ ತನ ಆಕಳು ಹೊಡ್ಕೊಂಡು ಹೊಲಕ್ ಹೋದ ಮೊದಲ ಸುರುವಿಗೆ ಹೌದಲ್ರಿ ಹೌದಲ್ರಿ ಅಪ್ಪ ಅಂತ ಸಣ್ಣ ವಯಸ್ಸು ಹುಡುಗಿದ್ದ ಹೌದು ಎಷ್ಟು ಶಾಂತ ಗುಣ ಇತ್ತ ಅವಂಗ ಶಾಂತ ಗುಣ ಇತ್ತಲ್ರಿ ಹೌದಲ್ರಿ ಅಪ್ಪ ಅದಕ್ಕ ಹ್ಯಾಂಗಂದ್ರಿ ಬೇಡದಷ್ಟು ದಾನ ಕೊಟ್ಟಾರ ಅವ್ರು ಬಂದ ಮಂದಿಗೆ ಹೌದು ಹೌದಲ್ರಿ ಅಪ್ಪ ಬಡವರ ಮನೆಗೆ ಭಾಗ್ಯವು ತಾನಾಗೆ ಬಂದಂತೆ 70 ವರ್ಷ ಮುಪ್ಪಿನವ್ರು ಇರ್ತಾರ ಅವರು 70 ವರ್ಷದವರಿಗೆ ಹೌದಲ್ಲಪ್ಪ ಅವಾಗ ಮಕ್ಕಳು ಕೊಡೋಗೋಸ್ಕರಾಗಿ ಸ್ವತಃ ಪರಮಾತ್ಮ ಬಂದು ಭಿಕ್ಷೆ ಬೇಡ್ತಾನ ಹೌದಲ್ರಿ ಹೌದಲ್ರಿ ಅಪ್ಪ ಎಷ್ಟು ಕೇಳಿ ಸುಗಲಾದೇವಿ ದಿಗ್ಗನೆ ಎದ್ದು ಭಿಕ್ಷೆ ನೀಡಿ ಹೌದಲ್ರಿ ಸಾಷ್ಟಾಂಗ ನಮಸ್ಕಾರ ಹಾಕಿದಾಳು ಸಾಂಬ ಶಿವಗ ಹೌದು ಒಂದು ಸುಪುತ್ರ ಮಗನ ಹಡಿ ಅಂತ ನುಡಿದ ಭಗವಾನ ಕೇಳಿ ಮುದ್ದನಗೌಡ ಅಂದ ನಿಮ್ದು ಎಂತಾದ್ರಿ ವಚನ ಹೌದು ಹೌದಲ್ರಿ ಅಪ್ಪ 70 ವರ್ಷ ಮುಪ್ಪಿನವ್ರಿಗೆ ಮಕ್ಕಳು ಕಾಣೋ ಬಗ್ಗೆ ಹೇಗೆ ಹೌದು ಮೈ ಒಳಗ ಏನು ಇಲ್ರಿ ನಮ್ಗ ಚೈತನ ದೊಡ್ಡ ಶರಣರ್ ಕಾಣ್ತ್ರಿ ಸುಳ್ಳ ಆಡೋದು ಏನ್ ಕಾರಣ ಹೌದಲ್ರಿ ಹಂಗಂದ್ ಕೂನಿ ಏನಂದ ಏನಂದ್ರಿ ಒಂದು ತೀರ್ಥ ಗುಂಡತ್ತ ಯಾರ ಮಾಡೋ ಶಂಕರ ಹೌದಲ್ರಿ ಅಪ್ಪ ಸತಿಪತಿ ಇಬ್ರು ಕೂಡಿ ಹೌದು ಸೋಮವಾರ ದಿನ ಏನ್ ಮಾಡಿದ್ರು ಕಂಡೇವಂದ್ರ ನಾವು ಶಿವ
ಶಿವನ ಚರಣ ಹೌದಲ್ರಿ ಹೌದಲ್ರಿಪ್ಪ 40 ವರ್ಷನವ್ರಾಗಿ ನಿಂದಿರ್ತಾರ ಅವರು 40 ವರ್ಷ 70 ವರ್ಷ ಹೋಗಿ 40 ವರ್ಷ 40 ವರ್ಷನವ್ರ ಆಗ್ಯಾರ ಹೌದು ಹೌದಲ್ರಿಪ್ಪ ಅದಕ್ಕ ಮುಂದ ಹಾಡಿ ಹೇಳುನ್ರಿಪ್ಪ ನಡಿಲವ ಆಕಳ ಒಯ್ದು ಬೆಳ್ಯಾಗ ಬಿಟ್ಟು ಅಡ್ಡಾಡ್ಕೋತ ತಿರುಗಾಡ್ತ್ಯಾದ ಒಂದ ದಿನ ಬಂದ ನಿತ್ತ ಹೊಲದ ಸೀಮಿಗೆ ಒಂದ ಇಷ್ಟಲಿಂಗ ಮೂರ್ತಿ ಬಿತ್ತು ಅವನ ದಿಷ್ಟಿಗೆ ಅದ್ರ ಮೇಲೆ ಇಟ್ಟಿದಾನೋ ತನ್ನ ನಂಬಿಗೆ ಮನೆ ಕಟ್ಟಿದ ಬುತ್ತಿ ರೊಟ್ಟಿ ದೇವರಿಗೆ ತಾನು ನೈವೇದ್ಯ ಇಡೋದು ಅದೇ ಬುತ್ತಿ ಊಟ ಮಾಡೋ ವಾರ ತಾಸಿಗೆ ಎಂತ ಶಾಂತ ಗುಣ 6 ವರ್ಷ ಸಣ್ಣ ಖುಷಿಗೆ ಎಂತ ಶಾಂತ ಗುಣ 6 ವರ್ಷದ ಸಣ್ಣ ಖುಷಿಗೆ ಮಲ್ಲಿಕಾರ್ಜುನ ಅವತಾರ ತೊಟ್ಟ ಶಿವ ಭಕ್ತ ಸಂಜೀವ ಭಾವ ನೋಡುದಾಕ ಬಂದ ಅವನ ಹೊಲ ಬಂದ ಅವನ ಹೊಲ ಮರ್ದನ ಕರ್ಕೊಂಡು ಬಂದ ಅದೇ ಸ್ಥಳ ಮರ್ದನ ಕರ್ಕೊಂಡು ಬಂದ ಅದೇ ಸ್ಥಳ ಸಿದ್ದರಾಮ ಹುಟ್ಟಿತು ಅರುವ ಸಿದ್ದರಾಮ ಹುಟ್ಟಿತು ಅರುವ ಇವನೇ ನಮ್ಮ ಗುರುವ ಮೊಗದ ನಿತ್ತ ಕರುವ ಬೆದ್ದ ಪಾದ ಬೆದ್ದ ಪಾದ ಯಾವರವರು ಬಂದಿರಿ ಇಲ್ಲಿ ಯಾವರವರು ಬಂದಿರಿ ಎಲ್ಲಿ ನಿನ್ನ ನಾಮ ಕರುಣ ಹೇಳೋ ದೇವ ಮಾಡುವೆನ ಸೇವ ಆಗ್ಯದ ಎನ ಹಸುವ ಕೇಳಿದ ಮ್ಯಾಲ್ಲ ಕೇಳಿದ ಮ್ಯಾಲ್ಲ ಕಪ ಸೇತಿ ತರ್ಲೇನ್ರಿ ತೆಲ್ಲ ಕಪ ಸೇತಿ ತರ್ಲೇನ್ರಿ ತೆಲ್ಲ ಬಾಲಸಿದ್ರ ಮಾಡೋ ಮಾತ್ ಕೇಳಿ ಮಲ್ಲಯ್ಯನವರು ಏನ್ ಮಾಡಿದ್ರು ಸೃಷ್ಟಿ ಒಳ ಕಾಣಲಾರೆ ಎಂತ ತರುಣ ಪೂರ್ಣ ವಿಚಾರ ಮಾಡಿ ನೋಡ್ಬೇಕಂದ ಈತನ ಗೋಡ ಪೂರ್ಣ ವಿಚಾರ ಮಾಡಿ ನೋಡ್ಬೇಕಂದ ಈತನ ಗೋಡ ಬಿಟ್ಟವರಿಗೆ ಪರಮಾತ್ಮ ಭಾವದಿಂದ ಕೇಳಿ ಸಿದ್ದರಾಮನ ಪುರಾಣ ನನ್ನ ಹೆಸರು ಮಲ್ಲಯ್ಯನವರು ಜಾತಿಯಲ್ಲಿ ಜಂಗಮಾರ ಮಡ್ದಿ ಹೆಸರ ಗಂಗಾದೇವಿ ಅಂತ ನೋಡದಾರು ಎಷ್ಟ ಕೇಳಿ ಸಿದ್ದರಾಮ ಹೋಗಿ ಪಾದ ಹಿಡದಾನು ಅವ್ರ ಕಡೆಯಿಂದ ಪುನಃ ಆಶೀರ್ವಾದ ಪಡೆದಾರು ಕಪ್ಪು ಸುಲಗಾಯಿಸಿ ತಂದು ಮಾರಿ ಮುಂದ ಎಟ್ಟ ಬೇಟ ಮಡ್ದಿನ ಕರ್ಕೊಂಡು ಮಲ್ಲಯ್ಯನವರು ಎಲ್ಲ ತಿಂದಾನು ಕೇವಲ ಶಿಷ್ಯ ತಂದ ಪದಾರ್ಥ ಬಹಳ ಸಹಿ ಅಂದರು ಕೇವಲ ಶಿಷ್ಯ ತಂದ ಪದಾರ್ಥ ಬಹಳ ಸಹಿ ಅಂದರು
ತಿನ್ನೋದೆಲ್ಲ ಆದ ಮೇಲೆ ತಣ್ಣ ನೀರ ತಂದ ಕೊಟ್ಟ ಕುಡದ ಕೊಳ್ಳೆ ಮಲ್ಲಯ್ಯನವರು 4 ಬಿದ್ದಾರು ಪಾಟ್ಯಾಗುರು ಪೆದ್ದು ಅವರು ಅಲ್ಲೇ ಹೊರಳಾಡ್ತಿದ್ದಾರು ಮಡ್ದಿ ಗಂಗಾದೇವಿ ದುಃಖ ನಾನು ಹೇಳಲಾರೇನು ಗಾಬರಿಯಾಗಿ ಸಿದ್ದರಾಮ ಹೂವಾರಿ ಕೇಳತಾನ ಏನು ಬೇಕು ಸ್ವಾಮಿ ನಾನು ತಂದು ಕೊಡುವೇನೋ ನೀನು ಹೇಳದಿದ್ರ ನನ್ನ ಪ್ರಾಣ ಇಲ್ಲೇ ಬಿಡುವೇನು ನೀನು ಹೇಳದಿದ್ರ ನನ್ನ ಪ್ರಾಣ ಇಲ್ಲೇ ಬಿಡುವೇನು ಬಾಲಸಿದ್ರ ಮಾಡೋ ಮಾತು ಕೇಳಿ ಮಲ್ಲಯ್ಯನವರು ಏನ್ ಮಾಡಿದ್ರು ಕೈ ಸೊನ್ನೆ ಮಾಡಿ ಆತನ ಮುಂದೆ ಕರೆದಾರು ನಾ ಏನ್ ಹೇಳೋ ಸಿದ್ದರಾಮ ಹೇಳಲಾರೇನೋ ಪಟ್ಯಾಗುರು ಪೆದ್ದು ಬೆಂಕಿ ಬಿದ್ದದ ತಾಳಲಾರೇನೋ ಅರ್ಧ ತಾಸಿನೊಳಗ ನೀನು ಅಣ್ಣ ಮೊಸರ ತಂದ ಕೊಟ್ಟ ಆತ್ಮ ಸಂತೋಷ ಆಗಿ ನಾನು ಉಂಡು ಹೇಳೇನೋ ನೀನು ತರದಿದ್ರ ನನ್ನ ಪ್ರಾಣ ಇಲ್ಲೇ ಬಿಡುವೇನು ನೀನು ತರದಿದ್ರ ನನ್ನ ಪ್ರಾಣ ಇಲ್ಲೇ ಬಿಡುವೇನು ಗಾಬರಿಯಾಗಿ ಸಿದ್ದರಾಮ ಓಡ್ಕೋತ ಮನೆಗೆ ಬಂದ ಅಣ್ಣ ಮೊಸರ ಬುತ್ತಿ ಕಟ್ಟನ್ ತಾಯಿಗಂದಾನು ಬುತ್ತಿ ಕಟ್ಟಿಸ್ಕೊಂಡ ಓಡ್ಕೋತ ಹೊಲಕ್ಕೆ ಬಂದಾನು ಹೊಲಕ್ಕೆ ಬರೋದ್ರೊಳಗ ಮಲ್ಲಯ್ಯನವರು ಮಾಯ ಆಗ್ಯಾನು ಮೊದಲು ಕೂತ ಜಾಗ ನೋಡಿ ಹೊಲ ಎಲ್ಲ ತಿರುಗಾಡಿ ಸಣ್ಣ ಕೂಸ ಕಣ್ಣ ತುಂಬ ನೀರು ತಂದಾನೋ ಮಗನೇ ಮಗನೇ ಎಂದು ಜಂಗಮ್ ನಾನು ಪ್ರಾಣ ಕೊಂದಾನು ಮಗನೇ ಮಗನೇ ಎಂದು ಜಂಗಮ್ ನನ್ನ ಪ್ರಾಣ ಕೊಂದಾನು ಗಾಬರಿಯಾಗಿ ಸಿದ್ದರಾಮ ನೆರವಲ್ದವ್ರನ್ನ ಕೇಳತಾನೋ ಏನಂತ ಕೇಳ್ತಾನ ಮಲ್ಲ ಎಂಬು ಜಂಗ ಮೆಲಿಗೆ ಬಂದಾನೇನು ನನಗ ಏನಾರ ಹೇಳಂತ ಅಂದಾನೇನು ಮೂರ್ಖನ ಸವಾಸ್ಯ ಬ್ಯಾಡಂತ ಮುಣದಾನೇನು ನೆರವಲ್ದವ್ರು ಹೇಳ್ತಾರೋ ಯಾಕಳ್ತೋ ಸಿದ್ದರಾಮ ಇಂಥ ಇಗಳ ಪನ್ನಸ್ ಬರ್ತಾವ ನಾಳೆಗೆ ನೋಡೋಣ ನೀ ಇದೇ ಆದಿ ಕೂಡ ನಾವು ತಪಸ್ ಮಾಡೋನು ನೀ ಇದೇ ಆದಿ ಕೂಡ ನಾವು ತಪಸ್ ಮಾಡೋನು ಸಿದ್ದರಾಮ ಹಿಡದ ಒಂದು ಹಠ ಮಲ್ಲಯ್ಯನ ಮುಕುಟ ನೋಡತಾನ ಊಟ ಎಂದೆಂದು ಮಾಡೋದಿಲ್ಲ ಊಟ ಮಾಡೋದಿಲ್ಲ ಪ್ರಾಣ ಹೋದ್ರು ಸೈತ್ಯ ಬಿಡೋದಿಲ್ಲ ಪ್ರಾಣ ಹೋದ್ರು ಸೈತ್ಯ ಬಿಡೋದಿಲ್ಲ ಕಾಂತಾರವಣ ಕೆಟ್ಟ ಶರೀರದ ಬಿಟ್ಟ ಬ್ಯಾಸಿಗ್ಯಾಗ ಸೊಟ್ಟ ಉರಿತ ಅಂಗಾಲ ಉರಿತವ ಅಂಗಾಲ 3 ದಿವಸ ಆಯ್ತು ಕಣ್ಣಿಗೆ ನಿದ್ರಿಯೇ
ಲಾಗಿಯ ಗಿಯ ಗಿಯ ಮೂರ ದಿವಸ ಆಯ್ತು ಕಣ್ಣಿಗೆ ನೇತ್ರ ಲಾಗಿಯ ಗಿಯ ಗಿಯ ತಾಯಿ ತಂದಿ ಬಂಧು ಬಳಗ ನನ್ನೋರ್ ತನ್ನೋರ ಆಸೆ ಬಿಟ್ಟು ಅವ್ರಿಗೆ ಬಿಟ್ಟು ಸೇರಿಕೊಂಡ ಅಡವಿ ಆರ್ಯಣ ಸಣ್ಣ ವಯಸ್ಸು ಹುಡುಗ ತಿರುಗಿ ಬಾಳ ಆದ ಹೈರಾಣ ಸಣ್ಣ ವಯಸ್ಸು ಹುಡುಗ ತಿರುಗಿ ಬಾಳ ಆದ ಹೈರಾಣ ಪ್ರಾಣದಾಸೆ ಬಿಟ್ಟವರಿಗೆ ಪರಮಾತ್ಮ ಸಿಗ್ತಾರೆ ಆತನಿಗೆ ಅನಿಸಿಕೊಂಡು ಸತ್ಯ ಸರಳ ಸ್ವತಃ ಭಾವದಿಂದ ಕೇಳಿಸಿದ್ದ ರಾಮನ ಪುರಾಣ ಆಗಿಯಗ ಆಗಿಯಗ